ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಂಜಲಿ ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ನನ್ನ ಮಗ ನನಗೆ ಮೊದಲನೇ ಗುರುಗಳು ನೀವೇ ಅಂತ ನಮ್ಮ ಕಾಲಿ ಬಿದ್ದ ಆಶೀರ್ವಾದ ತೊಗೋತಿದ್ದೇನೆ ಫ್ರೆಂಡ್ಸ್. ಅದಾದಮೇಲೆ ಸ್ಕೂಲ್ಗೆ ಹೋದರು. ನಾನು ಇವಾಗಲೇ ಬೇಳೆ ಮತ್ತು ಹೆಸರು ಕಾಳನ್ನ ಬೇಗ ಇಟ್ಕೊಂಡಿದ್ದೀನಿ ಅಡುಗೆ ಮಾಡೋಣ ಅಂತ. ಸಬ್ಬಸಿಗೆ ಸೊಪ್ಪಿನ ಉತ್ಕ ಮಾಡ್ತಿದ್ದೀನಿ ಫ್ರೆಂಡ್ಸ್. ಒಂದು ಸೈಡು ಬೇಳೆ ಮತ್ತು ಹೆಸರು ಕಾಳನ್ನ ಬೇಗ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನ ಇಟ್ಕೊತಾ ಇದ್ದೀನಿ. ಆ ಸೈಡ್ ಬೇಳೆ ಬೇಗ ಇಟ್ಕೊಂಡಿದ್ದೀನಿ, ಬೇಳೆ ಮತ್ತು ಹೆಸರು ಕಾಳನ್ನ ಬೇಗ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಬ್ಬಸಿಗೆ ಸೊಪ್ಪಿನ ಉತ್ಕ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ನೋಡಿ. ಇವಾಗ ಸೊಪ್ಪು ಹೆಚ್ಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಇವಾಗ ಬೇಳೆ ಮತ್ತು ಹೆಸರು ಕಾಳು ಸ್ವಲ್ಪ ಅರ್ಧ ಬೆಂದಿರಬೇಕು, ಪೂರ್ತಿ ಬೇಯಬಾರ್ದು, ಹಾಫ್ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಅದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಊರಾಡಬೇಕು. ಸೌಟು ತೊಗೊಂಡ್ಬಿಟ್ಟು ಇವಾಗ ನಾನು ಸೊಪ್ಪೆಲ್ಲ ಹಾಕಿ ಉಪ್ಪು ಹಾಕ್ತಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ದನ್ನೆಲ್ಲ ಚೆನ್ನಾಗಿ ಚಮಚ ತೊಗೊಂಡ್ಬಿಟ್ಟು ಕ್ಲೀನಾಗೆಲ್ಲ ಅದನ್ನು ಗುರಾಡ್ಬಿಟ್ಟು ಆ ಸೊಪ್ಪನ್ನ ಒಂದು 15 ಮಿನಿಟ್ ಬೇಯಕ್ಕೆ ಬಿಡಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15 ಮಿನಿಟ್ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ಅದು ಬೇಯಿಸೋದಕ್ಕೆ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, 2 ಈರುಳ್ಳಿ, 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ತೊಳೆದು ಹೆಚ್ಕೋತಾ ಇದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬಾಣಲೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ ಇದಾಗೋವರೆಗೂ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಫುಲ್ಲು ರೋಸ್ಟ್ ಆಗೋ ರೀತಿ ಅದನ್ನು ಫುಲ್ಲು ಕರ್ಕೋಬೇಕು. ಎಣ್ಣೆಯಲ್ಲಿ ಫುಲ್ಲಾಗಿ ಫ್ರೈ ಆಗಬೇಕು. ಆ ರೀತಿ ಇಟ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದು ಫುಲ್ಲು ನೋಡಿ. ಅದಾದಮೇಲೆ ಇವಾಗ ಹುರ್ಕೊಂಡು ಒಂದು ತಟ್ಟೆ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊತಿದ್ದೀನಿ. ಕೊಬ್ಬರಿ ಸ್ವಲ್ಪ ಮತ್ತು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೇಕು. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋಬೇಕು ಅದಕ್ಕೆ ಇವಾಗ. ಮತ್ತು ಸ್ವಲ್ಪ ಖಾರದ ಪೌಡರು, 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಅದಕ್ಕೆ ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ವ, ಆ ಸೊಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು. ಅದಕ್ಕೆ ರುಬ್ಬಬೇಕಾದ್ರೆ ಆ ಸೊಪ್ಪನ್ನು ಅದರೊಳಗೆ ಹಾಕ್ಕೊಂಡು ರುಬ್ಕೋಬೇಕು. ಹಂಗಾದರೆ ಅದು ಸಾಂಬಾರು ರುಚಿ ಇರುತ್ತೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಬಿ ಇಟ್ಟಿದ್ದೀನಿ. ನೋಡಿ, ಇವಾಗ ಅದು ತಣ್ಣಗಾದಮೇಲೆ ನಾನು ರುಬ್ಕೊಂಡಿರೋದಕ್ಕೆ ಇವಾಗ ನಾನು ಸೊಪ್ಪು ಬೇಯಿಸ್ಕೊಂಡಿದ್ನಲ್ವ, ಸೊಪ್ಪು ಬೇಯಿಸಿರೋ ನೀರಿರುತ್ತಲ್ಲ, ಆ ನೀರಿಗೆ ನಾನು ರುಬ್ಬಿರೋ ಮಸಾಲೆನ ಹಾಕಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅದಾದಮೇಲೆ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡಿರೋ ಪಾತ್ರೆಗೇ ಸ್ವಲ್ಪ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆನಿಯನ್ನು, ನಿಮಗೆ ಬೇಕಿದ್ರೆ ನೀವು ಆನಿಯನ್ನು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಳ್ಳಿ. ಬಟ್ ನಮ್ಮ ಮನೇಲಿ ಅದು ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿರೋ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಸೊ ನಾನು ಹಾಗಾಗಿ ಅದಕ್ಕೆ ಬರೀ ಜಸ್ಟ್ ಆಯಿಲ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಕಾದ್ಮೇಲೆ ನಾನೇನಿವಾಗ ಇದು ಮಾಡಿ ರುಬ್ಬಿರೋ ಮಸಾಲಾನ ಬೇಯಿಸಿರೋ ನೀರಿಗೆ ಹಾಕಿ ಮಸಾಲೆ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ನಾನಿವಾಗ ಈ ಕಾದಿರೋ ಎಣ್ಣೆಗೆ ನಾನು ಅದನ್ನು ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದ್ಮೇಲೆ ನಾನಿವಾಗ ಇದನ್ನು ಹಾಕ್ಕೊತೀನಿ. ನೋಡಿ,
ಹಾಕ್ಕೊಂಡು ನಿಮಗೆ ಉಪ್ಪು ಇಲ್ಲ ಅಂದರೆ ಖಾರ ಏನಾದರೂ ಕಡಿಮೆ ಆಗಿದ್ರೆ ಇವಾಗಲೇ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಒಂದು 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಅಷ್ಟರೊಳಗೆ ಅದು ಕುದಿಯೋಷ್ಟರೊಳಗೆ ನಾನಿಲ್ಲಿ ಈ ಕಡೆ ಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಈ ಸೊಪ್ಪನ್ನ ಚೆನ್ನಾಗಿ ನೀರೆಲ್ಲ ಇರುತ್ತಲ್ವ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಅದರೊಳಗಡೆ ನೀರು ಥರ ಇದ್ದರೆ ಅದು ಚೆನ್ನಾಗಿರೋದಿಲ್ಲ. ಫುಲ್ಲು ನೀರನ್ನೆಲ್ಲ ಕ್ಲೀನಾಗಿ ಹಿಂಡಿ ನೀಟಾಗಿ ತೆಗೆದಿಟ್ಕೋಬೇಕು. ತೆಗೆದು ಒಂದು ಸೈಡ್ ಇಟ್ಕೊಂಡ್ಬಿಟ್ಟು ಆಮೇಲೆ ಕಾಳು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ನಾನು ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು 2 ಮೊಟ್ಟೆ ತೊಗೊಂಡಿದ್ದೀನಿ ಅದು ಒಗ್ಗರಣೆ ಹಾಕಲಿಕ್ಕೆ. ನೋಡಿ ಇವಾಗ ಸೊಪ್ಪು ಒಗ್ಗರಣೆ ಹಾಕಲಿಕ್ಕೆ ಆಯಿಲ್ ಹಾಕಿಟ್ಟಿದ್ದೀನಿ. ಇದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಾದಮೇಲೆ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ತೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಅದು ಸ್ವಲ್ಪ ಇದಾಗಬೇಕು, ಸ್ವಲ್ಪ ರೋಸ್ಟ್ ಥರ ಆಗಬೇಕು. ಅದಾದಮೇಲೆ ನಾನು ಒಂಚೂರು ಉಪ್ಪು ಹಾಕೋತೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಾದ್ಮೇಲೆ ಉಪ್ಪು ಹಾಕಬೇಕು. ಸ್ವಲ್ಪ ಆಲ್ರೆಡಿ ಸೊಪ್ಪಿಗೆ ಉಪ್ಪು ಹಾಕಿರ್ತೀವಿ, ಬಟ್ ಏನಾದರೂ ಇವಾಗಲೆಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ರುಚಿ ಇರುತ್ತೆ ಅಂತ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗ ಉಪ್ಪು ಹಾಕ್ತೀನಿ ನೋಡಿ, ನಾನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಅದಾದಮೇಲೆ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಮೊಟ್ಟೆ ಒಡೆದು ಹಾಕ್ತೀನಿ. ಇವಾಗ ನಾನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಮೇಲೆ ಚೆನ್ನಾಗಿ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಕಂದು ಬಣ್ಣ ಥರ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ಅದಾದಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ಹಾಕ್ತೀನಿ ನಾನು ಮೊಟ್ಟೆ ಹೊಡೆದ್ಬಿಟ್ಟು. ಇವಾಗ ಮೊಟ್ಟೆ ಹಾಕ್ಕೋತಾ ಇದ್ದೀನಿ ನೋಡಿ, 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದರೆ ಸಬ್ಬಸಿಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಮೊಟ್ಟೆ ಹೊಡೆದು ಹಾಕಿದರೆ ಕೆಲವೊಬ್ರು ಮೊಟ್ಟೆ ಹಾಕ್ತಾರೆ, ಕೆಲವೊಬ್ರು ಮೊಟ್ಟೆ ಹಾಕಲ್ಲ. ನಿಮ್ಗೆ ಹೇಗೆ ಬರುತ್ತೋ ನೀವು ಹಾಗೆ ಮಾಡಿ, ನಿಮ್ಗೆ ಹೇಗೆ ಇಷ್ಟ ಹಾಗೆ ಮಾಡಿ. ಮೊಟ್ಟೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕ್ಕೊಳ್ಳೋದೇ ಇದ್ರೂ ನಡೆಯುತ್ತೆ. ಬರೀ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿದ್ರು ಕೂಡ ಸಖತ್ತಾಗಿ ರುಚಿ ಇರುತ್ತೆ. ಬಟ್ ನಮ್ಮ ಮನೇಲಿ ಯಾವಾಗಲೂ ಈ ಥರ ಮಾಡಿ ಅಭ್ಯಾಸ ಅಲ್ಲ, ಹಾಗಾಗಿ ನಾನು ಮೊಟ್ಟೆ ಹೊಡೆದು ಹಾಕೋತೀನಿ. ಅದಾದಮೇಲೆ ಅದು ಚೆನ್ನಾಗಿ ಫುಲ್ಲು ಇದಾದಮೇಲೆ ತೆರಿ ಆದಮೇಲೆ ನಾನು ಇವಾಗ ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪನ್ನ ಕಲಿಸ್ಕೊತೀನಿ. ಎಲ್ಲ ಸೊಪ್ಪು ಬೇಯಿಸ್ಕೊಂಡಿರೋದು ಸೊಪ್ಪು ನೀರು ಹಿಂಡಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನೆಲ್ಲ ಫುಲ್ ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನು ಮಾಡ್ತೀನಿ. ಸೊಪ್ಪನ್ನೆಲ್ಲ ಫುಲ್ ಇದು ಮಾಡಿಬಿಟ್ಟು ಸೊಪ್ಪು ಮತ್ತು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಬ್ಬಸಿಗೆ ಸೊಪ್ಪಂದು ಉಳ್ಕೊ ರೆಡಿ ಆಗುತ್ತೆ ನೋಡಿ. ಸಖತ್ತಾಗಿದೆ ಸೊಪ್ಪಿನ ಇದು ಒಗ್ಗರಣೆಗೆ ಹಾಕಿರೋದು ಕಾಳು. ಅದಾದಮೇಲೆ ಪಕ್ಕದಲ್ಲಿ ಇವಾಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೆ ಅಲ್ವಾ, ಇದ್ರದ್ದು ಸಾಂಬಾರು ಕೂಡ ತುಂಬ ರುಚಿಯಾಗಿದೆ ನೋಡಿ. ಸಾಂಬಾರು ಇವಾಗ ಸಾಂಬಾರು ಕುದೀತಾ ಇದೆ. ಈ ಕಡೆ ಒಂದು ಸೈಡ್ ಸಾಂಬಾರು ಕುದೀತಾ ಇದೆ. ಒಂದು 15 ಮಿನಿಟ್ಸ್ ಸಾಕು ಫ್ರೆಂಡ್ಸ್. ಇದಕ್ಕೆ ಸಾಂಬಾರು ಚೆನ್ನಾಗಿ ಕುದ್ದು ಸಖತ್ತಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸಾಂಬಾರು. ನಿಮಗೂ ಇಷ್ಟ ಆದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಮತ್ತು ಸೂಪರ್ ಆಗಿರುತ್ತೆ ನೋಡಿ. ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್. ನಮ್ಮದು ಕಂಪ್ನಿ ಇದೆ, ಕಂಪ್ನಿಗೆ ಸ್ವಲ್ಪ ಚೆಕ್ ಇಸ್ಕೊಂಡು ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್.
ಬ್ಲಾಗ್ಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತು ರೆಸಿಪಿನೂ ಕೂಡ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.